ಸರ್ ಈಗ ನಿಮಗೆ ಕೇಳೋದಾದರೆ ನಿನ್ನೆ ನಾವು LSG ತಂಡ ಅಂತಂದರೆ ಅದು ಯಾವ ರೀತಿಯಾಗಿ ಇರುವಂಥ ತಂಡ ಅಂತ ಎಲ್ರಿಗೂ ಗೊತ್ತು. ಅಷ್ಟು ಒಳ್ಳೆ ಪ್ಲೇಯರ್ಗಳಿರುವಂಥ ತಂಡ ಇಷ್ಟು 5 ಮ್ಯಾಚ್ಗಳನ್ನು ಸೋಲೋ ಮಟ್ಟಕ್ಕೆ ಅಂದರೆ ಟೇಬಲ್ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಿಂದ 2ನೇ ಸ್ಥಾನ 9ನೇ ಸ್ಥಾನ ಅಂತಂದರೆ ಇದು ಯಾವ ರೀತಿ ಸರ್, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಒಂದು ರಘುವೀರ್ ಹೇಳಿದಾಗ ಆನ್ ಪೇಪರ್ ಅಂತ ಬಂದಾಗ ಬ್ಯಾಟಿಂಗ್ ಸುಭದ್ರವಾಗಿದೆ, ಅದು ಫಾರಿನರ್ನ ನೆಚ್ಕೊಂಡಿದೆ. ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಪಡೆ ಈ ಮೊದಲಿಂದನೂ ಅಷ್ಟೇ ಈ ಬಾರಿ ನಾವು ಹೇಳೋದಾದ್ರೆ IPL ಅವರು 19ನೇ ಆವೃತ್ತಿಯಲ್ಲಿ ಒಳ್ಳೆ ಪ್ರದರ್ಶನವನ್ನು ಲೋಕಲ್ ಬಾಯ್ಸೇ ನೀಡಿದ್ದಾರೆ. ಅದು ಪ್ರಿನ್ಸ್ ಯಾದವ್, ಮೊಹಮ್ಮದ್ ಶಮಿ, ಈ ಆಟಗಾರರೆಲ್ಲರೂ ಕೂಡ ತುಂಬ ಒಳ್ಳೆ ಬೌಲಿಂಗ್ ಮಾಡಿದರೆ ತಂಡ ಬೌಲಿಂಗ್ ಕೊಡುಗೆಯಲ್ಲೆಲ್ಲೂ ಮೋಸ ಆಗಿಲ್ಲ. ಇಲ್ಲಿ ಸ್ಟಾರ್ ಆಟಗಾರನ ನೆಚ್ಕೊಂಡಿದೆ. 18 ಕೋಟಿ ಕೊಟ್ಟಂತಹ ಪೂರನ್ ಏನ್ ಮಾಡ್ತಾ ಇದ್ದಾರೆ, ಏನು ಉಪಯೋಗಕ್ಕೆ ಬರ್ತಾ ಇಲ್ಲ. ಇನ್ನು ನಾಯಕ ಪಂತ್ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಪಂತ್ ಪ್ಲಾನಿಂಗ್ ಅಲ್ಲೂ ಎಡುತ್ತಿದ್ದಾರೆ ಅನ್ಸುತ್ತೆ. ನಿನ್ನೆ ಗೇಮ್ನೇ ನೋಡಿ ನೀವು, ನಿನ್ನೆ ಗೇಮು ಈ ಹಿಂದಿನ ಗೇಮಲ್ಲೂ ಕೂಡ ಬದೋನಿಯನ್ನ ಅಪ್ತಿ ಆರ್ಡ್ರಿಗೆ ಅಂದ್ರೆ ಓಪನಿಂಗ್ ಕಳಿಸಿ ಕೈ ಸುಟ್ಕೊಂಡಿದ್ರು. ಪವರ್ ಪ್ಲೇ ಅಂತ ಆಡ್ಬೇಕಾದ್ರೆ ನಾವು ಈ ಹಿಂದೂ ಹೇಳಿದ್ದೀವಿ, ಪವರ್ ಪ್ಲೇನೇ ಗೇಮ್ ನ ಡಿಸೈಡ್ ಮಾಡತ್ತೆ. ಅದರಲ್ಲೂ ಸ್ಲೋಯರ್ ಪಿಚ್ಗಳಲ್ಲಿ ಪವರ್ ಪ್ಲೇ ಅಲ್ಲೇ ನೀವು ಕಮ್ ಬ್ಯಾಕ್ ಮಾಡ್ಕೋಬೇಕು, ಪವರ್ ಪ್ಲೇಲಿ ಆದಷ್ಟು ರನ್ ತೆಗಿಬೇಕು. ಅದಾದ್ಮೇಲೆ ಮಿಡ್ಲ್ ಓವರ್ಸ್ ಅಲ್ಲಿ ನಿಮ್ಗೆ ಸಿಂಗಲ್ ಆಡಿದ್ರು ಕೂಡ ತಂಡವನ್ನ ಗೆಲುವಿನ ದಡ ಸೇರಿಸಬಹುದು. ಹಾಗಿದ್ದವಾಗ ನೀವು ಸೌತ್ ಆಫ್ರಿಕಾದ ನಾಯಕ ಎಡಮ್ ಮಾರ್ಕರಮ್ನ ನೀವು ಓಪನಿಂಗ್ ಇಳಿಸದೆ ಮಿಡ್ಲ್ ಆರ್ಡರ್ಗೆ ಇಟ್ಕೊಂಡು ಔಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಮಾರ್ಚ್ ಜೊತೆ ಮಾರ್ಕಮ್ ಸೇರ್ಕೊಂಡಿದ್ರೆ ನಿಮಗೆ ಬಿಗ್ ಹಿಟ್ಗಳು ಮಾಡೋ ಸಾಮರ್ಥ್ಯ ಇರುತ್ತೆ. ಪಿಚ್ ಹೇಗೆ ಅದು ಬಿಹೇವ್ ಮಾಡ್ತಾ ಇದ್ರು ಕೂಡ ಪವರ್ ಪ್ಲೇ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾರೆ ಅವರಿಬ್ರು ಕೂಡ. ಇಲ್ಲಿ ಆರಂಭಕ್ಕೆ ಬದೋನಿ ವಿಕೆಟ್ ಹೋದಾಗ ನಿಮಗೆ ರನ್ಔಟ್ ಆದ್ರೂ ಏನೇ ಆಗ್ಲಿ ವಿಕೆಟ್ ಒಪ್ಸಿದ ಮೇಲೆ ನಂತರ ನಿಮಗೆ ಅಲ್ಲಿ ಆಪೋಸಿಟ್ ಅಲ್ಲಿ ಇರಬೇಕಾದ್ರೆ ಬ್ಯಾಟ್ಸ್ಮನ್ ವಿಕೆಟ್ ನಿಲ್ಸ್ಬೇಕಾ, ಸ್ಲೋ ಸ್ಕೋರ್ ಇದೆ, ಕಮ್ಮಿ ಸ್ಕೋರ್ ಇದೆ, ಸ್ಲೋ ಆಗಿ ಬಿಹೇವ್ ಮಾಡ್ತಾ ಇದೆ ಪಿಚ್ ಅಂತ ಮಾರ್ಚ್ ಮೇಲೆ ಒತ್ತಡ ಹೆಚ್ಚಾಯ್ತಾಗೆ ಸ್ಲೋ ಆಡಕ್ ಹೋಗಿದ್ರು. ಒಂದ್ ವೇಳೆ 2 ಎಂಡಲ್ಲೂ ಒಳ್ಳೆ ಪ್ಲೇಯರ್ ಇದ್ದಿದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅವ್ರದ್ದು. ಇನ್ನೊಂದ್ ಕಡೆಗೆ ಆರಂಭಕ್ಕೆ ವಿಕೆಟ್ ಹೋದಾಗೂ ಕೂಡ ನಾಯಕ ಬಂದ ಮೇಲೆ ಪಿಚ್ ಏನ್ ಹೇಳ್ತಾ ಇದೆ, ಆಲ್ರೆಡಿ ನಾವು ಅವ್ರನ್ನ 159 ರನ್ನಿಗೆ ಕಟ್ ಹಾಕಿದೀವಿ. ಕೊನೆ ಓವರ್ನ ಮಯಾಂಕ್ ಯಾದವ್ ಏನಾದ್ರು 20 ರನ್ ಕೊಡದೆ ಹೋಗಿದ್ರೆ ಜಡೇಜಾ ಬ್ಯಾಟಿಂಗ್ ಅಲ್ಲಿ ಆ ತಂಡದ ಸ್ಕೋರು 150 ಬರ್ತಾ ಇರ್ಲಿಲ್ಲ. ಹೀಗೆ ಬಿಹೇವ್ ಮಾಡಿರ್ಬೇಕಾದ್ರೆ ನಾವು ರಿಕ್ವೈರ್ಡ್ ರನ್ ರೇಟ್ ನಿಯರ್ 10 ಇದೆ ಅಷ್ಟೇ. ಒಂದು 8 ಇದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡಿ ಲಾಸ್ಟ್ 5 ಓವರಿಗೆ ಹೊಡಿಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳದೆ ಬಂದು ಬಿಗ್ ಹಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ನಾನು 6 ಹೊಡೆದೇ ಪ್ರೂವ್ ಮಾಡ್ಬೇಕನ್ನೋ ಅಗತ್ಯ ಇರಲಿಲ್ಲ. ಅಲ್ಲಿ ವಿಕೆಟ್ ಹೋಗಿದೆ, ಸ್ಕ್ರೀಸ್ ರೊಟೇಟ್ ಮಾಡೋ ಕೆಲಸ ಮಾಡ್ಬೇಕಾಗಿತ್ತು. ಅವಾಗಷ್ಟೇ ನಾಯಕನ ಜವಾಬ್ದಾರಿ. ಹಿಂದಿನ ಇರೋರ ಬಗ್ಗೆ ಹೇಗೆ ಆಡ್ತಾರೋ ಗೊತ್ತಿಲ್ಲ. ನಮ್ದು ಮಿಡ್ಲ್ ಆರ್ಡರ್ ಕೂಡ ಅಂತ ಸಕ್ಸಸ್ ಇಲ್ಲ. ಆಲ್ರೆಡಿ ಮಿಡ್ಲ್ ಆರ್ಡರ್ ಆಡುವಂತ ಬದೋನಿ ವಿಕೆಟ್ ಹೋಗಿದೆ ಅಂದಾಗ ಕೂಡ ನಾಯಕ ಬಂದ ತಕ್ಷಣ ಹಿಟ್ ಮಾಡೋ ಅಗತ್ಯ ಇರಲಿಲ್ಲ. ಅದು ಒಂದು ಕೂಡ ತಪ್ಪಾಗತ್ತೆ ನಿನ್ನೆ.